ನಮಸ್ಕಾರ ಸರ್. ನಮಸ್ಕಾರ ಆಚಾರ್ಯ. ಹರಿ ಶ್ರೀನಿವಾಸ್ ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಜ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವರಜೆ ಯಸ್ತಾರಿಗೋ ಸಂತತಿ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಜಾ ಪ್ರಾಕಾಶತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧು ನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಬಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿದಿರ್ನಜಾಯ ಭಗವಾನ್ ಆನಂದ ತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತಿ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸಂನ್ಯಾಯ ರತ್ನಾವರಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯ ತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾರ್ಯ ಸನ್ಮನಸ್ಸರಸೇ ಭುವಿ ಅನುವ್ಯಾಖ್ಯಾನ ನಲಿನೇ ಚತ್ತರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಜಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಜತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ನೆನೆ ದಿವಸ ಕಲ್ಪನಾ ಗೌರವ ಅಂತ ಒಂದು ದೋಷ ಬಂತು. ಕಲ್ಪನಾ ಗೌರವ ಅಂದ್ರೆ ಒಂದು ಕಲ್ಪನೆ ಮಾಡ್ಲಿಕ್ಕೆ ಒಂದು ಇತಿಮಿತಿ ಬೇಕು ಅಂತ. ಅಂದ್ರೆ ಕೆಲವು ಸಲ ನಾವು ಕೆಲವ್ರ ಮೇಲೆ ದೋಷಾಪಾದನೆ ಮಾಡ್ತಾ ಹೋಗ್ತೀವಿ. ಇವ್ರು ಇಲ್ಲಿ ಇದು ಮಾಡಿದ್ದಾರೆ, ಬರೀ ಇಷ್ಟೇ ಅಲ್ಲ ಇದು ಮಾಡಿದಾರೆ ತಪ್ಪು, ಈ ತಪ್ಪು ಅಷ್ಟೇ ಅಲ್ಲ ಇನ್ನೂ ತಪ್ಪು ಮಾಡಿದ್ದಾರೆ. ಹೀಗೆ ಎಷ್ಟೊಂದು ಕಲ್ಪನೆ ಮಾಡ್ಬೇಕು. ತಪ್ಪನ್ನ ಕಲ್ಪನೆ ಮಾಡ್ತಾನೆ ಹೋಗ್ತೀವಿ. ಗೌರವ ಏನೋ ಒಂದು ಪ್ರಮಾಣ ಬೇಕಲ್ಲ. ಒಬ್ಬನಲ್ಲಿ 100 ದೋಷ ಇದೆ, ತುಂಬಾ 100 ತಪ್ಪು ಮಾಡಿದಾನೆ ಅನ್ಲಿಕ್ಕೆ ಒಂದು ಪ್ರಮಾಣ ಬೇಕು. ಪ್ರಮಾಣ ಇಲ್ದೆ 100 ತಪ್ಪನ್ನ ಒಪ್ಲಿಕ್ ಸುಮ್ನೆ ಹಾಗೆ ಬರೋದಿಲ್ಲ. ಕಲ್ಪನಾ ಗೌರವ ಅಂತ ಹೇಳ್ತಾರೆ. ನಿಮ್ ಕಲ್ಪನೆಗಳಷ್ಟೇ ತುಂಬಾ ಕಲ್ಪನೆ ಮಾಡಿಟ್ಟಿದ್ರೆ ಇದೊಂದು ದೋಷ. ಅದೇ ಪ್ರಾಮಾಣಿಕ. ಎಲ್ಲಾ ವಿಷಯದಲ್ಲಿ ನಾವು ಕಲ್ಪನೆ ಮಾಡಿದ್ದ ಪ್ರಮಾಣ ಸಿಕ್ತು ಅಂತ ಆದ್ರೆ ಅದು ದೋಷ ಅಂತ ನಾವು ಪರಿಗಣನೆ ಮಾಡಲ್ಲ, ಸರಿ ಅಂತ ಅರ್ಥ. ಯಾಕೆ ಪ್ರಮಾಣ ಇದೆಯಲ್ಲ, ಪ್ರಮಾಣ ಇದ್ದ ಮೇಲೆ ಆಗ ಅವನ 100 ದೋಷ ಇರುತ್ತನ್ನು ಒಪ್ಕೊಳ್ಬೇಕು. ಯಾಕೆ ಪ್ರಮಾಣ ಉಂಟು ಅಂತ. ಪ್ರಮಾಣ ಮುಖ್ಯ. ಇಲ್ಲಿ ಕಲ್ಪನಾ ಗೌರವ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡ್ಬೇಕು ಅಂತ ಗುರುವರ್ಥ ದೀಪದಲ್ಲಿ ವಾದಿರಾಜರು ವಿವರಣೆ ಮಾಡ್ತಾರೆ. ಅನೇಕ ಪದಾರ್ಥ ಕಲ್ಪನಾ. ಈಗ 110ನೆಯ ಸುಧಾಮೂಲದಲ್ಲಿದ್ದೀವಿ. 110ನೆಯ ಸುಧಾಮೂಲ ಅಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿ ಏನಿದೆ ಅಲ್ಲಿ ಅನೇಕ ಪದಾರ್ಥ ಕಲ್ಪನಾತ್ ಇತ್ಯತ್ರ ಭೇದ ಘಟ ತಯೋ ಅಭೇದ ಅಭೇದ ಘಟ ತಯೋ ಅಭೇದ ಭೇದಾಭೇದಯೋಸ್ತು ಪುನರ್ಭೇದ. ಹೀಗ್ ಬರ್ದಿದಾರೆ ಶಬ್ದ. ಬಹಳ ಕಷ್ಟ.
ಬರೀ ಭೇದ ಅಭೇದ ಭೇದ ಅಭೇದ ಘಟ ಅಷ್ಟೇ, ಈ ಮೂರು ಶಬ್ದ. ಇದಕ್ಕೇನ್ ಅರ್ಥ? ಈಗ ಘಟ ತಗೊಳ್ಳಿ, ಘಟ ಪಟ ಅಲ್ಲ, ಘಟ ಬೇರೆ ಪಟ ಬೇರೆ. ಯಾಕಂದ್ರೆ ವಸ್ತ್ರ ಬೇರೆ, ಆ ವಸ್ತ್ರದಿಂದ ಹೊದಿಸುವಂತ ಯಾವ್ದ್ರ ಮೇಲೆ ಹೊದಿಕೆಯಾಗಿ ನಾವು ವಸ್ತ್ರವನ್ನು ಹಾಕಿದೀವಿ, ಕಲಶ, ಆ ಕಲಶ ಬೇರೆ, ಕಲಶಕ್ಕೆ ಹೊದಿಸುವಂತ ವಸ್ತ್ರ ಅದು ಬೇರೆ. ಹೀಗಿದೆ. ಹಾಗಾದ್ರೆ ವಸ್ತ್ರದ ಭೇದ ಎಲ್ಲಿದೆ? ಕಲಶದಲ್ಲಿದೆ. ಅಂದ್ರೆ ವಸ್ತ್ರ ಅಲ್ಲ ಯಾವುದು, ಕಲಶ. ಅಥವಾ ನಾವೇ ಮನುಷ್ಯರು ತಗೊಳ್ಳೋಣ, ನಾನು ಇನ್ನೊಬ್ಬ ಅಕ್ಕಪಕ್ಕ ನಿಂತಿದ್ದೀವಿ, ಅವನ ಭೇದ ನನ್ನಲ್ಲಿದೆ, ನನ್ನ ಭೇದ ಅವನಲ್ಲಿದೆ, ನಾನು ಅವನಲ್ಲ, ಅವನ್ ನಾನಲ್ಲ. ಇಷ್ಟು. ಈ ನನ್ನಲ್ಲಿ ಆ ಇನ್ನೊಬ್ಬನ ಭೇದ ಏನಿದೆ ನನ್ನಲ್ಲಿ, ಹಾಗಾದ್ರೆ ಆ ಭೇದ ಎಲ್ಲಿ ಬಂತು? ನನ್ನಲ್ಲಿ ಬಂತು. ಅದು ನನ್ನ ಧರ್ಮ. ಅದು ಯಾವುದು? ಅವನ ಭೇದ ಅದು ನನ್ನ ಧರ್ಮ, ಯಾಕೆ ನಾನು ಅವನಲ್ಲ. ನನ್ನ ಭೇದ ಅವನ ಧರ್ಮ, ಯಾಕೆ ನನ್ನ ಭೇದ ಅವನಲ್ಲಿ ಇದೆ. ಹಾಗಾದ್ರೆ ಯಾವುದರಲ್ಲಿ ಯಾವ್ದಿರತ್ತಲ್ಲ ಅದು ಅದರ ಧರ್ಮ ಅಂತ ಅನ್ನಿಸ್ಕೊಳುತ್ತೆ. ಈಗ ನಮ್ಮಲ್ಲಿ ಕೆಟ್ಟ ಗುಣ ಇದ್ರೆ ಕೆಟ್ಟ ಗುಣ ಅದು ಧರ್ಮ, ನಾವೇನಾಗ್ತೀವಿ? ಧರ್ಮಿ. ನಾವು ಅದನ್ನು ಪಡೆದಿದ್ದೀವಿ ನಾವು. ಅದೇ ರೀತಿ ಯಾವುದೇ ವಸ್ತು ಆಗ್ಲಿ ಒಂದ್ ಕಡೆ ಇದೆ ಅಂದ್ರೆ ಅದನ್ನ ಧರ್ಮ ಅಂತ ಕರೀತಾರೆ. ಯಾವುದು ಆ ಧರ್ಮವನ್ನ ಪಡೆದಿರತ್ತೆ, ಆ ಗುಣವನ್ನ, ಅದನ್ನ ಧರ್ಮಿ ಅಂತ ಕರಿತೀವಿ. ಇಷ್ಟಿದೆ. ಈಗ ಭೇದ ಅನ್ನೋದು ನನ್ನ ಗುಣ ಆಗೋಯ್ತು ಈಗ. ಯಾಕಂದ್ರೆ ಭೇದ ಅನ್ನೋದು ನನ್ನ ಗುಣ ಆಗದೆ ಇದ್ರೆ ನನಗೂ ಅವನಿಗೂ ಭೇದನೇ ಇಲ್ಲ, ನಾನು ಅವನು ಒಂದೇ ಅಂತ ಆಗ್ಬಿಡ್ತೀವಿ, ಮುಂದಿರೋ ವ್ಯಕ್ತಿ ನಾನು ಕೂಡ. ಆದ್ರಿಂದ ನಾನು ಬೇರೆ ಅವನು ಬೇರೆ ಅಂತ ಅನಿವಾರ್ಯ ಒಪ್ಲೇಬೇಕು. ಇದು ಯಾವಾಗ ಒಪ್ತೀವೋ ನಾನು ಬೇರೆ ಅವನು ಬೇರೆ ಅಂತ, ಆಗ ಭೇದ ಏನಿದೆ ಅದಿಬ್ರಲ್ಲೂ ಇದೆ, ನನ್ನಲ್ಲೂ ಇದೆ ಅವನಲ್ಲೂ ಇದೆ. ಆ ಭೇದ ಯಾರ ಧರ್ಮ? ನನ್ನ ಧರ್ಮ, ಯಾಕಂದ್ರೆ ನನ್ನಲ್ಲಿ ಇದೆ ಅದು. ನನ್ನ ಧರ್ಮ ಅಂತ ಆದ್ರೆ ಅಲ್ಲಿ ಪ್ರಶ್ನೆ, ಆ ಭೇದ ಮತ್ತೆ ನಾನು ಏನಿದೀವಿ ಇಬ್ರು ಮಧ್ಯೆ ಭೇದ ಇದೆಯೋ ಇಲ್ವೋ ಹೇಳಿ. ಇಬ್ರು ಒಂದೇನಾ ಬೇರೆನಾ? ಆ ಭೇದ ಮತ್ತೆ ನಾನು ಬೇರೆನಾ ಒಂದೇನಾ? ಅದಕ್ಕೆ ಒಂದೇ ಅಂತ ಹೇಳ್ಬೇಕು. ಒಂದೇ ಅಂತ ಹೇಳ್ದೆ ಇದ್ರೆ ಆಗೇನ್ ಮಾಡ್ಬೇಕು? ಬೇರೆ ಅಂತ ಹೇಳ್ಬೇಕು. ಆಗ ಮತ್ತದೇ ಪ್ರಶ್ನೆ, ಆ ಭೇದ ಇದೆಯಲ್ಲ, ಆ ಭೇದ ಮತ್ತೆ ನಾನು ಬೇರೆ ಬೇರೆ ಅಂತ ಹೇಳಿದಾಗ ಒಂದು ಭೇದ ಮಧ್ಯಕ್ಕೆ ಬಂತು. ಅದನ್ನ ನಿಜವಾಗಿ ಹೇಳ್ಬೇಕು ಅಂದ್ರೆ ಭೇದದ ಭೇದ ಅಂತ ಹೇಳ್ತೀವಿ. ಈಗ ಹೇಗೆ ಅಂದ್ರೆ ಜೀವ ಜಡ ಭೇದ ಹೇಳ್ತೀವಿ. ಜೀವರಲ್ಲಿ ಏನಿದೆ? ಜಡದ ಭೇದ ಇದೆ. ಸರಿ, ಈಗ ನಮ್ಮ ಪ್ರಶ್ನೆ ಮುಂದೆ, ಜೀವ ಭೇದ ಜಡದಲ್ಲಿ ಏನಿದೆ, ಆ ಜಡದಲ್ಲಿರುವಂತ ಭೇದ ಮತ್ತೆ ಜಡ ಅದು ಬೇರೆನೋ ಒಂದೇನೋ? ಇಲ್ಲ, ಅದು ಬೇರೆ. ಸರಿ, ಆ ಭೇದದ ಭೇದ ಜಡದಲ್ಲಿ ಬಂತು, ಆ ಭೇದ ಜಡ ಏನಾಯ್ತು? ಅದು ಬೇರೆನೋ ಒಂದೇನಾ? ಬೇರೆ. ಒಂದು ಸಲಿ ಭೇದ ಒಪ್ಕೊಂಡ್ವಾ ಕೊನೆಯವರೆಗೂ ಭೇದ ಒಪ್ಕೊಳ್ತಾನೆ ಹೋಗ್ತೇವೆ, ಇದು ಸಮಸ್ಯೆ. ಇಲ್ಲ ಒಂದ್ಸಲಿ ಅಭೇದ ಒಪ್ಕೊಂಡ್ರೆ ಮುಂದೆ ಹೋಗೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾನು ಮತ್ತೆ ಇನ್ನೊಬ್ಬ ವ್ಯಕ್ತಿ ಒಂದೇ ಅಂತ ಆಗ್ಬಿಟ್ರೆ ಇನ್ಯಾಕೆ ಆಕ್ಷೇಪಗಳ ಅವಕಾಶನೇ ಇಲ್ಲ. ಭೇದ ಒಪ್ಪಿದ್ರೆ ಮಾತ್ರ ಈ ಸಮಸ್ಯೆ. ಹೀಗಿದೆ. ಅಂತೂ ಇಲ್ಲಿ ಅನೇಕ ಪದಾರ್ಥ ಕಲ್ಪನಾ, ಅನೇಕ ಭೇದಗಳನ್ನ ಒಪ್ಪಬೇಕು. ಮತ್ತೆ ಆ ಪರಂಪರೆ, ಆ ಒಂದು ವಂಶಾವಳಿ ಬೆಳೆಸ್ತಾ ಹೋಗ್ಬೇಕು. ವಂಶ ಬೆಳಿತಾ ಹೋಗುತ್ತೆ, ಭೇದದ ವಂಶ ಬೆಳಿತಾ ಹೋಗುತ್ತೆ ಮುಂದೆ. ಅಷ್ಟು ಮಾಡ್ತಾ ಹೋದ್ರೆ ಕಲ್ಪನಾ ಗೌರವ. ಯಾಕೆ ಈತ ಹೇಳಿಕ್ ಪ್ರಮಾಣ ಏನಿಲ್ಲ. ಎರಡು ವಸ್ತು ತಗೊಳ್ತೀವಿ, ಏನಪ್ಪಾ ಇದು ಬೇರೆನಾ ಒಂದೇನಾ ಅಂತ ಕೇಳ್ತಾರೆ ಜನ. ಎರಡರಲ್ಲಿ ವಸ್ತು ಇದು ಇದಕ್ಕಿಂತ ಬೇರೆನಾ ಒಂದೇನಾ? ಎರಡು ಪುಸ್ತಕ ಇದ್ರೆ ಇದು ಎರಡು ಒಂದೇನಾ ಬೇರೆನಾ? ಅವನಿಗೆ ಮೇಲ್ ಓದ್ಲಿಕ್ ಬರ್ಲಿಲ್ಲ, ಅದ್ ಸುಧಾ ಬುಕ್ ಒಂದ್ ಗೊತ್ತಾಗ್ತಾ ಇಲ್ಲ, ಇದು ಭಾಗವತ ಬುಕ್ ಒಂದ್ ಗೊತ್ತಾಗ್ಲಿಲ್ಲ, ಎರಡು ಪುಸ್ತಕ ಇಟ್ಟಿದ್ದಾರೆ. ಅವನು ಆ ಸಮಯಕ್ಕೆ ಸುಧಾ ಪಾಠ ಕೇಳ್ತಾ ಇದ್ದ, ಎರಡು ಸುಧಾ ಪುಸ್ತಕ ಅಂತ ಅನ್ಕೊಂಡಿದ್ದಾನೆ. ಎರಡು ಪುಸ್ತಕ ಮನೇಲಿ ಇಟ್ಟಿದ್ರು, ಯಾಕೆ ಬೇರೆ ಭಾಷೆ ಅವನಿಗೆ ಗೊತ್ತಿಲ್ಲ, ಸಂಸ್ಕೃತ ಗೊತ್ತಿಲ್ಲ, ಅಂತೂ ಗೊತ್ತಿಲ್ಲ. ಎರಡು ಪುಸ್ತಕ ನೋಡ್ತಾನೆ, ಇದು ಈ ಪುಸ್ತಕನ ಅಥವಾ ಎರಡೂನ? ಇಲ್ಲ, ಇದೇ ಪುಸ್ತಕ ಬೇರೆ, ಇದೇ ಪುಸ್ತಕ ಬೇರೆ. ಆಗ ಭೇದ ಗೊತ್ತಾಯ್ತು. ಈ ತರ ಎರಡು ವಸ್ತುಗಳಲ್ಲಿ ಒಂದೇನಾ ಬೇರೆನಾ ಅಷ್ಟೇ ಪ್ರಶ್ನೆ. ಆಮೇಲೆ ನಾವು ಮುಂದಿನ ಪ್ರಶ್ನೆಗಳಿಗೆ ಹೋಗಲ್ಲ, ನಿಜವಾಗಿ ಅಲ್ಲಿಗೆ ನಿಲ್ಲಿಸ್ಬಿಡ್ತೀವಿ. ಆದ್ರೆ ಶಾಸ್ತ್ರದಲ್ಲಿ ಹಾಗೆ ಮಾಡಲ್ಲ, ಮುಂದೆ ಒರೆಸ್ಕೊಂಡು ಹೋಗ್ತಾರೆ. ಅದು ಎಲ್ಲಿವರೆಗೂ ಅವನು ಹೇಳ್ಬೋದು ಅಷ್ಟ್ರವರೆಗೂ ಹೋಗ್ತಾರೆ. ಇನ್ನು ಮುಂದೆ ನೀನ್ ಮಾತಾಡ್ಲಿಕ್ಕೆ ಆಗಲ್ಲ ಅಂತ ಖಂಡನೆ ಮಾಡಿ ಬಿಟ್ಬಿಡ್ತಾರೆ, ಸೋತಿ ಅಂತ ಹೇಳ್ಬಿಡ್ತಾರೆ. ಹಾಗೆ ಇಲ್ಲಿ ಎರಡು ಪುಸ್ತಕದಲ್ಲಿ ಭೇದ ಬಂತು. ಭಾಗವತ ಪುಸ್ತಕನೇ ಬೇರೆ, ಸುಧಾ ಪುಸ್ತಕನೇ ಬೇರೆ. ಆ ಭೇದ ಎರಡಲ್ಲೂ ಇದೆ. ಸುಧಾ ಪುಸ್ತಕದ ಭೇದ ಭಾಗವತ ಪುಸ್ತಕದಲ್ಲಿ, ಭಾಗವತ ಪುಸ್ತಕದ ಭೇದ ಸುಧಾ ಪುಸ್ತಕದಲ್ಲಿದೆ. ಆ ಭೇದ ಏನೀಗ ಒಪ್ಪಿದೀವಿ, ಆ ಭೇದ ಪುಸ್ತಕದಲ್ಲಿದೆ. ಆ ಭೇದ ಪುಸ್ತಕ ಬಂದೇನಾ? ಅದೂ ಬೇರೆನೆ, ಅದೂ ಬೇರೆ. ಹೀಗೆ ಬೇರೆ ಬೇರೆ ಅಂತ ಹೇಳಿ ಹೇಳಿ ಕೊನೆಗೆ ವಂಶ, ಭೇದದ ವಂಶನೇ ಬೆಳೀತಾ ಹೋಯ್ತು. ಕೊನೆಗೂ ಅದಕ್ಕೆ ಎಂಡೇ ಇಲ್ಲ, ವಿಶ್ರಾಂತಿನೇ ಇಲ್ಲ. ಇದು ದೊಡ್ಡ ದೋಷ. ಈ ಕಲ್ಪನಾ ಗೌರವ ಮಾಡಬಾರ್ದು, ಒಂದ್ ಕಡೆ ನಿಲ್ಲಿಸ್ಬಿಡ್ಬೇಕು. ಅದಕ್ಕೆ ಎಲ್ಲಿ ನಿಲ್ಲಿಸಿ ಅಂತಂದ್ರೆ
ಮೊದಲು ಈ ಪುಸ್ತಕ ಆ ಪುಸ್ತಕ ಬೇರೆ ಅಂತ ಹೇಳಿದ್ವಲ್ಲ, ಅದು ಒಪ್ಕೊಳ್ಳಿ, ನಿಜ. ಭಾಗವತ ಪುಸ್ತಕನೇ ಬೇರೆ, ಸುಧಾ ಪುಸ್ತಕನೇ ಬೇರೆ, ಇದು ಒಪ್ಕೊಳ್ತೀವಿ. ಇದು ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ, ಎರಡನೇ ಸ್ಟೆಪ್, ಅಲ್ಲಿ ನಿಲ್ಲಿಸ್ಬಿಡ್ಬೇಕು. ಏನಂದ್ರೆ ಅಲ್ಲಿ ಭೇದ ಏನ್ ಒಪ್ಪಿದ್ವಲ್ಲ, ಅದಕ್ಕೂ ಪುಸ್ತಕಕ್ಕೂ ಏನು, ಅದು ಭೇದ ಅಂತ ಒಪ್ಪಬೇಡಿ, ಅದು ಎರಡು ಒಂದೇ ಅಂತ ಒಪ್ಪ ಅಷ್ಟೇ. ಅದಕ್ಕೋಸ್ಕರನೇ ನಮ್ಮ ಶಾಸ್ತ್ರದಲ್ಲಿ ಭೇದ ಧರ್ಮಿ ಸ್ವರೂಪ ಅಂತ ಒಂದು ಮಾತು ಹೇಳ್ತಾರೆ, ತುಂಬಾ ಪ್ರಸಿದ್ಧ, ನೆನ್ಪಿಟ್ಕೊಳ್ಳಿ. ನಾವೆಲ್ಲ ಈ ಪಂಚಭೇದ ನಾವು ಚೆನ್ನಾಗಿ ಗೊತ್ತಿರುತ್ತೆ ನಮ್ಗೆ, ಪಂಚಭೇದ ತಾರತಮ್ಯ ಸಿದ್ಧಾಂತ, ದ್ವೈತ ಸಿದ್ಧಾಂತ ಅಂತ ನಾವ್ ಹೇಳ್ತಾ ಇರ್ತೀವಿ. ಪಂಚಭೇದಗಳ ಬಗ್ಗೆ ಎಷ್ಟು ಚೆನ್ನಾಗಿ ಶಾಸ್ತ್ರದಲ್ಲಿ ವಿಮರ್ಶೆ ಮಾಡಿದ್ದಾರೆ, ತುಂಬಾ ಆಳಕ್ಕೆ ಹೋಗಿದ್ದಾರೆ. ಆ ಆಳದ ಕಲ್ಪನೆ ನಮಗ್ ಸಿಗಲ್ಲ, ಅದಕ್ಕೋಸ್ಕರ ಶಾಸ್ತ್ರಾಧ್ಯಯನ ಮಾಡ್ಬೇಕು ಅಂತ ನಾವ್ ಹೇಳೋದು. ಈ ಆಳದ ಕಲ್ಪನೆ ಹೇಗಿದೆ ಅಂದ್ರೆ, ಈ ಯಾವಾಗ ಪಂಚಭೇದ ಬಗ್ಗೆ ಬರ್ತಾ, ಈ ಪ್ರತಿಯೊಂದು ವಸ್ತುಗಳಲ್ಲಿ ಭೇದ ಅಷ್ಟಕ್ಕೆ ನಿಲ್ಲಲ್ಲ. ಆ ಭೇದವನ್ನ ಏನಂತೀವಿ, ಭೇದ ಧರ್ಮಿ ಸ್ವರೂಪ ಅಂತ ಹೇಳ್ತೀವಿ. ಧರ್ಮಿ ಸ್ವರೂಪ ಭೇದ, ಇದು ಪ್ರಮುಖವಾದ ಮಾತು. ಈ ಮಾತಿನ ಚರ್ಚೆ ಮುಂದಕ್ಕೂ ಇದೆ, ಸಿಗತ್ತೆ. ಪ್ರಕೃತಿಯಲ್ಲಿ ಸಂಕ್ಷಿಪ್ತವಾಗಿ ಮುಂದೆ ಹೇಳ ಹೋಗ್ತೀನಿ. ಭೇದವು ಧರ್ಮಿ ಸ್ವರೂಪ ಅಂತ ಅರ್ಥ. ಹೇಗೆ ನಮ್ಮಲ್ಲಿರೋ ಜ್ಞಾನ, ಆನಂದ, ದುಷ್ಟ ಗುಣಗಳು ಎಲ್ಲ ನಾವೇ, ಅದೇ ನಮ್ಗಿಂತೇನ್ ಬೇರೆ ಅಲ್ಲ, ಎಲ್ಲ ನಮ್ಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಾಗೆ ಹಾಲಿನಲ್ಲಿ ಹೇಗೆ ಅದರ ಬಣ್ಣ, ಅದರ ರುಚಿ, ಅದರ ರಸ ಎಲ್ಲ ಏನು ಸೇರ್ಕೊಂಡ್ಬಿಟ್ಟಿದೆ, ಅಥವಾ ಮಾವಿನ ಹಣ್ಣಿನಲ್ಲಿ ಹೇಗೆ ರಸ, ಅಲ್ಲಿರುವಂತಹ ಬಣ್ಣ ಎಲ್ಲವೂ ಹೇಗೆ ಮಾವಿನ ಹಣ್ಣಿನ ಜೊತೆಗೆ ಸೇರ್ಕೊಂಡಿದೆ, ಅದು ಬೇರೆ ಅಲ್ಲ. ಅದೇ ತರಹ ನಮ್ಮಲ್ಲೂ ಕೂಡ ಆ ಭೇದ ಸೇರ್ಕೊಂಡ್ಬಿಟ್ಟಿದೆ. ನಾವು ಬಂದಿದೀವಿ ಅಂದ್ರೆ ಭೇದ ಜೊತೆಗೆ ಬಂದಿರ್ತೀವಿ ಅಂತ ಅರ್ಥ. ಅಂದ್ರೆ ನಾವು ಹುಟ್ಟಬೇಕಾದ್ರೆ ಒಬ್ಬ ವ್ಯಕ್ತಿ ಹುಟ್ಟದ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಇನ್ನೊಂದ್ ಕಡೆ ಹುಟ್ಟುತ್ತಾನೆ, ಇವನ್ ಇನ್ನೊಂದ್ ಕಡೆ ಹುಟ್ಟುತ್ತಾನೆ. ಅವ್ನು ಹುಟ್ಟುತ್ತಾನೆ, ಆ ಮಗು ಬೇರೆ, ಈ ಮಗು ಬೇರೆ, ವ್ಯತ್ಯಾಸ. ಅದ್ ಭೇದ ಹುಟ್ಟುತ್ತಾನೆ, ಆ ಭೇದ ಜೊತೆಗೆ ಇರುತ್ತೆ. ಎಲ್ಲಾ ವಸ್ತುಗಳ ಜೊತೆಗೆ ಆ ವಸ್ತುವಿನ ಸ್ವರೂಪದಲ್ಲೇ ಒಳಗಡೆನೆ ಸೇರ್ಕೊಂಡಿರೋದು ಆ ಭೇದ. ಅಷ್ಟು ಇಷ್ಟಿದ್ದಾಗ ಯಾವಾಗ ಭೇದ ಆ ವಸ್ತುವಿನ ಜೊತೆಗೆ ಸೇರ್ಕೊಂಡಿದೆ, ಅಂತ ವಸ್ತುನ್ ತಗೊಂಡಿದ್ದು ಬೇರೆ ಬೇರೆ ಅಲ್ಲ, ಇದೆರಡು ಒಂದೇ ಅಂತ ಹೇಳೋದು. ದೇವರು ಇರೋ ದೇವರು ಇದ್ದಾಗಲೇ ಅವನು ಭೇದದ ಜೊತೆಗೆ ಇದ್ದಾನೆ ದೇವರು, ಅದು ನಮ್ಮ ಭೇದದ ಜೊತೆಗೇನೆ. ಇನ್ನು ನಾವು ನಮ್ಮ ಭೇದದ ಜೊತೆಗೆ ನಾವಿದೀವಿ, ನಾವು ಹುಟ್ಟಿದಾಗ ನಾವು ಭೇದದ ಜೊತೆಗೆ ಹುಟ್ಟುತ್ತೀವಿ. ದೇವರು ಅಷ್ಟೇ ಇದ್ದಾಗ ಕಾಣಿಸ್ಕೊಂಡಾಗ ಭೇದದ ಜೊತೆಗೆ ಇರ್ತಾನೆ. ಇಂಥ ದೇವರಿಗೂ ನಮಗೂ ಐಕ್ಯ, ಇಬ್ರು ಒಂದೇ ಅಂತ ಹೇಳೋದು ತುಂಬಾ ಕಷ್ಟ, ಅದು ಅಸಾಧ್ಯವಾದ ಮಾತು. ಈಗ ಉದಾಹರಣೆಗೆ ಅವ್ರಿಗೆ ಹಸು ಮತ್ತೆ ಕುದುರೆ ಬೇರೆ ಬೇರೆ ಅಂತ ಗೊತ್ತಿಲ್ಲ. ಅವ್ನ್ ಕುದುರೆನೂ ನಿಲ್ಸಿದ್ದಾರೆ, ಅವನ್ ಮುಂದೆ ಹಸುವನ್ನು ನಿಲ್ಸಿದ್ದಾರೆ. ಅವ್ನ್ ಏನಂತ ಅನ್ಕೊಳ್ತಾನೆ, ಈ ಪ್ರಾಣಿ ಏನಿದೆಯಲ್ಲ ಇದಕ್ಕೆ ಕೊಂಬು ಈ ತರ ಇದೆ, ಬಾಲ ಹೀಗಿದೆ, ಮತ್ತೆ ಗಂಗೆ ತೊಗಲು ಇದೆಲ್ಲ ಇದೆ. ಈ ಕುದುರೆಗೆ ಇದು ಯಾವ್ದು ಕೆಲವು ಲಕ್ಷಣಗಳು ಕಾಣ್ತಾ ಇಲ್ಲ, ಕೆಲವು ಲಕ್ಷಣ ಮಾತ್ರ ಕಾಣ್ತಾ ಇದೆ, ಕೆಲವೆಲ್ಲ ಕಾಣ್ತಾ ಇಲ್ಲ. ಆದ್ರೆ ಅವನ್ ಏನ್ ತಿಳ್ಕೊಂತಾನೆ, ಇದು ಕುದುರೆ ಅಂತ ಗೊತ್ತಿಲ್ಲ ನಿಜ, ಇದನ್ನ ಹಸು ಅಂತ ಕರೀತಾರೆ ಅಂತಾನೂ ಗೊತ್ತಿಲ್ಲ. ಆದ್ರೆ ಆ ಎರಡು ವಸ್ತು ಬೇರೆ ಅಂತ ಗೊತ್ತಾಯ್ತು. ಅದ್ ಹೇಗ್ ಗೊತ್ತಾಯ್ತು ಅಂತ ನಮ್ಗೆ ಆಶ್ಚರ್ಯ. ಯಾಕೆಂದ್ರೆ ಬೇರೆ ಬೇರೆ ಅಂತ ಗೊತ್ತಾಗಬೇಕು ಅಂದ್ರೆ ನೀವೇನಂತೀರಿ, ಅಲ್ಲ ಅವನಿಗೆ ಕುದುರೆ ಅಂದ್ರೆ ಗೊತ್ತಿಲ್ಲ, ಹಸು ಅಂದ್ರೆ ಗೊತ್ತಿಲ್ಲ, ಆದ್ರೆ ಆ ಎರಡು ವಸ್ತು ಕುದುರೆ ಹಸು ನಿಲ್ಸಿದ್ರೆ ಮಾತ್ರ ಇದೆರಡು ಬೇರೆ ಅಂತ ಹೇಳ್ತಾರೆ. ಇದಂಗ ಹೇಳ್ತಾರೆ, ಅವನು ಕುದುರೆ ಲಕ್ಷಣ ಗೊತ್ತಿದ್ದು ಅಂದ್ರೆ ಇದು ಕುದುರೆ, ಅದರಿಂದ ಹಸು ಅಲ್ಲ ಅಂತ ಹೇಳ್ಬೇಕು. ಆಮೇಲೆ ಹಸು ಹತ್ರ ಕರ್ಕೊಂಡ್ ನಿಲ್ಸಿದ್ರೆ ಇದು ಹಸು, ಇದು ಕುದುರೆ ಅಲ್ಲ ಅಂತ ಹೇಳ್ಬೇಕು. ಯಾಕೆ, ಅವಾಗ ಅವನಿಗೆ ಪರಿಚಯ ಇದೆ, ಹಸು ಅಂದ್ರೆ ಇರೋ ಕುದುರೆ ಅಂದ್ರೆ ಒಂದು ಪರಿಚಯ ಇದೆ ಚೆನ್ನಾಗಿ. ಯಾವ್ದೋ ಒಂದು ಚಿಕ್ಕ ಮಗು, ಅವ್ನ್ ಪರಿಚಯನೇ ಇಲ್ಲ, ಲಕ್ಷಣನೂ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ರೆ ಇದು ಬೇರೆ ಅಂತ ಹೇಳುತ್ತೆ. ಹಸುನೇ ಬೇರೆ, ಕುದುರೆನೇ ಬೇರೆ. ಆದ್ರೆ ಹಸು ಅಂತ ಕರೆಯಲ್ಲ, ಕುದುರೆ ಅಂತ ಕರೆಯಲ್ಲ ಆ ಶಬ್ದದಿಂದ. ಆದ್ರೆ ಎರಡು ವಸ್ತು ನಿಂತಿದೆ, ಎರಡು ಬೇರೆ ಅಂತ ಹೇಳುತ್ತೆ. ಯಾಕೆ ಹೇಳುತ್ತೆ, ಅದು ಹೇಗ್ ಸಾಧ್ಯ ಅಂದ್ರೆ, ಆ ಭೇದ ಏನಿದೆ ಅದು ಕುದುರೆಯ ಜೊತೆಗೆ ಅದರ ಸ್ವರೂಪ ಅದು ಬೇರೆ ಅಲ್ಲ. ಕುದುರೆ ಬೇರೆ ಅಲ್ಲ, ಕುದುರೆಯಲ್ಲಿರೋ ಭೇದ ಬೇರೆ ಅಲ್ಲ. ಹಸು ಬೇರೆ ಅಲ್ಲ, ಹಸುವಿನಲ್ಲಿರುವಂತಹ ಭೇದ ಬೇರೆ ಅಲ್ಲ, ಎರಡು ಒಂದೇ. ಅಂದ್ರೆ ಆ ಕುದುರೆಯ ಭೇದ, ಹಸುವಿನ ಭೇದ ಯಾವಾಗ ಒಂದೇ ಆಯ್ತು, ಎರಡೂ ಕೂಡ ಭೇದವನ್ನ ಪಡೆದಿದೆ, ಪರಸ್ಪರ ಬೇರೆನೆ. ಹಸು ಬೇರೆ, ಕುದುರೆ ಬೇರೆ. ನಮ್ಗೇನಂದ್ರೆ ಕುದುರೆ ಬೇರೆ ಹಸು ಬೇರೆ ಶಬ್ದ ಬಡಿಸ್ಲಿಕ್ಕೋಸ್ಕರ ನಮ್ಗೆ ಕುದುರೆ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕಾಗಿದೆ, ಹಸುವಿನ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕಾಗಿದೆ, ಹೊರತು ಮಿಕ್ಕಿದ್ದೇನಿಲ್ಲ. ಹಾಗಾದ್ರೆ ಇಷ್ಟು ಏನಾಯ್ತು ಇಲ್ಲಿವರೆಗೆ ಅಂದ್ರೆ, ಭೇದ ಅನ್ನೋದೇನಿದೆ ಅದು ಎಲ್ಲಾ ವಸ್ತುಗಳ ಒಳಗಡೆ ಸೇರ್ಕೊಂಡಿರುತ್ತೆ, ಅದು ಸ್ವರೂಪ, ಜೀವ ಸ್ವರೂಪದಲ್ಲೇ ಭೇದ ಇದೆ ಅಂತ. ಇಷ್ಟು ಇದು ನಮ್ಮ ಸಿದ್ಧಾಂತ. ಈ ಸಿದ್ಧಾಂತ ಇಷ್ಟು ಒಪ್ಪಿದಾಗ ನಾವು ದೇವರನ್ನು ಜೀವರನ್ನು ಸೇರಿಸಿ ಒಬ್ರೇ ಅಂತ ಹೇಳೋದು ತುಂಬಾ ಅಬದ್ಧ, ಅದು ಅಸಾಧ್ಯವಾದ ಮಾತು. ಇಷ್ಟು ಅಂತೂ ಇಲ್ಲಿವರೆಗೆ ನಾವು ಕಲ್ಪನಾ ಗೌರವ ದೋಷದ ಬಗ್ಗೆ, ಅನೇಕ ಪದಾರ್ಥ ಕಲ್ಪನಾ ಅಂತ ಒಂದು ಶಬ್ದ ಬಂತು, ಅದನ್ನ ಈಗ ತಾನೇ ನೋಡಿದ್ವಿ.
ಅಂದ್ರೆ ಅನೇಕ ಭೇದ ಅಭೇದ ಭೇದ ಭೇದ ಹೀಗೆ ಎಷ್ಟೆಷ್ಟೋ ಹೇಳ್ತಾ ಹೋಗ್ಬೇಕು. ಎಷ್ಟಂತ ಹೇಳ್ತೀರಿ? ಒಂದ್ ಕಡೆ ನಿಲ್ಲಿಸ್ಬೇಕಲ್ಲ. ಆದ್ರಿಂದ ದ್ವಿಧಾ ಕಲ್ಪನಾಚ್ಚ, ಹೀಗೆ ಎರಡೆರಡು ತರ ಒಂದ ಭೇದ ಒಪ್ಕೊಡೋದು ಅಭೇದನ ಒಪ್ಕೊಡೋದು ಯಾಕೆ ಈ ತರ ಮಾಡ್ತೀರಿ? ಒಂದ್ ಸ್ಪಷ್ಟವಾಗಿ ಹೇಳ್ಬಿಡಿ. ದೇವರಿಗೂ ದೇವರ ಗುಣಕ್ಕೂ ಭೇದನ ಅಭೇದನ ಅಷ್ಟೇ ಹೇಳಿ. ಒಂದು ಅಭೇದ ಅಂತ ಒಪ್ಪಿದ್ರೆ ಅಭೇದ ಅಂತ ಅಲ್ಲಿಗೆ ನಿಲ್ಬೇಕು. ಅದು ಬಿಟ್ಟು ಇಲ್ಲ ಅಭೇದ ಮೊದಲು ಒಪ್ಪಿಕೊಂಡು ಆಮೇಲೆ ಭೇದ ಒಪ್ಪಿಕೊಂಡ್ವಿ, ಇಲ್ಲ ಮೊದಲು ಭೇದ ಒಪ್ಪಿಕೊಂಡು ಆಮೇಲೆ ಅಭೇದ, ಎರಡು ಮನಸ್ಥಿತಿ ಬೇಡ. ಒಂದನ್ನೇ ಸರಿಯಾಗಿ ಹೇಳ್ಬೇಕು. ಅದನ್ನ ಹೇಳಲಿಕ್ಕೆ ನಿಮಗ್ ಬರ್ಲಿಲ್ಲ ಅಂತ ಇಷ್ಟ ಆಯ್ತು. ಸರಿ, ಇಷ್ಟೆಲ್ಲಾ ನಮ್ಮನ್ ಖಂಡನೆ ಮಾಡಿದ್ರಲ್ಲ, ಇದನ್ನ ಏನ್ ಹೇಳಲಿಕ್ಕೆ ಹೊರಟ್ರಿ? ಈಗ ನಮ್ಮ ಖಂಡನೆ ಏನ್ ಮಾಡಿದ್ರಿ ನೀವು ಅಂತ ಏನಾದ್ರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಮುಂದಿನ ಸುಧಾಮೂಲ 111ನೆಯ ಸುಧಾಮೂಲ, ಅಸ್ತ್ವೇವಂ ತತಃ ಕಿಂ ಆಯಾತಂ ಪ್ರಕೃತೆ. ಆಗಲಿ ಇವೆಲ್ಲ ವಿಷಯ ನಾವು ಕೇಳಿದ್ವಿ, ಚೆನ್ನಾಗಿದೆ. ಆದ್ರೆ ಕಿಂ ಆಯಾತಂ ಪ್ರಕೃತೆ, ಈಗ ಸದ್ಯಕ್ಕೆ ನಮಗೇನಾಯ್ತು? ಈಗ ತೊಂದ್ರೆ ಏನಾರಾಯ್ತಾ ಅಂದ್ರೆ ವಿಶೇಷೇಣೈವ, ಅದಕ್ಕೆ ಉತ್ತರ ಕೊಟ್ರು. ಹಾಗಲ್ಲ, ಯಾವಾಗ ಎರಡು ವಸ್ತು ಒಂದೇ ಆಗತ್ತೋ, ಎರಡು ವಸ್ತು ಒಂದೇ ಆಗೋದು ಅಂದ್ರೆ ಈಗ ಭೇದ ಮತ್ತೆ ಭೇದವನ್ನ ಪಡೆದಿರೋ ವಸ್ತು ಒಂದೇ ಆದ್ರೆ, ಅಂದ್ರೆ ನನ್ನಲ್ಲಿರುವಂತ ಸದ್ಗುಣಗಳು, ನಮ್ಮಲ್ಲಿ ಒಳ್ಳೆ ಗುಣಗಳಿರತ್ತೆ. ಒಳ್ಳೆ ಗುಣಗಳು ನಾವು ಬೇರೆ ಅಲ್ಲ, ನಾವಿಬ್ರು ಒಂದೇ. ಒಳ್ಳೆ ಗುಣಗಳು ನಾವು, ಕೆಟ್ಟ ಗುಣಗಳು ನಾವು ಒಂದೇ, ಬೇರೆ ಬೇರೆ ಅಲ್ಲ. ಹೀಗ್ ಯಾವಾಗ ಹೇಳ್ತೀವೋ ಇದೆಲ್ಲ ನನ್ನಲ್ಲಿ ಗುಣಗಳಿವೆ, ಇದು ನನ್ನ ಸದ್ಗುಣಗಳು, ಇದು ನನ್ನ ಇದು ಅಂತ ಹೀಗೆ ಹೇಳಲಿಕ್ ಬರೋದಿಲ್ಲ. ನನ್ನ ಗುಣಗಳು ಅಂತ ಶಬ್ದ ಯಾವಾಗ ಬರುತ್ತೆ ಅಂದ್ರೆ ನಾನು ಬೇರೆ ಗುಣಗಳು ಬೇರೆ ಅಂತ ಆದ್ರೆ. ಇದು ನನ್ನ ಮನೆ, ನನ್ನ ಪುಸ್ತಕ, ನನ್ನ ವೆಹಿಕಲ್, ಇವೆಲ್ಲ ಹೇಗ್ ಜ್ಞಾನ ಬರುತ್ತೆ? ಅದು ನಾನು ಆ ವೆಹಿಕಲ್ ಬೇರೆ, ನಾನು ಮನೆ ಬೇರೆ, ನಾನು ಪುಸ್ತಕ ಬೇರೆ, ಬೇರೆ ಬೇರೆ ಅಂತ ಭೇದ ಇದ್ದಾಗ ಮಾತ್ರ ನನ್ನ ಅಂತ ಕರೆಯೋದು. ಈಗ ನನ್ನ ದೇಹ ಅಂತ ನಾವು ಕರಿತೀವಿ. ಯಾಕೆ ಕರಿತೀವಿ ನನ್ನ ದೇಹ ಅಂತ? ಇದರ ಸಂಧ್ಯಾಧಿಕರಣದಲ್ಲೂ ಬಂದಿದೆ. ನನ್ನ ದೇಹ ಅಂತ ಯಾಕೆ ಕರಿತೀವಿ ಅಂದ್ರೆ ದೇಹ ಬೇರೆ ನಾನ್ ಬೇರೆ. ನೀವು ನಿಜವಾಗಿ ದೇಹನೇ ನಾನು ಅಂತ ತಿಳ್ಕೊಂಡಿದ್ರೆ ನಾನೇ ದೇಹ, ದೇಹವೇ ನಾನು ಅಂತ ಹೇಳ್ಬೇಕಾಗಿತ್ತು. ಅದು ನಾವು ಹಾಗೆ ಹೇಳಲ್ಲ ಅಂತಂದ್ರೆ ಏನರ್ಥ? ಈ ದೇಹ ಅದರ ಸ್ವರೂಪದಲ್ಲೇ ಒಂದು ಭೇದ ಇದೆ. ಆ ಜೀವ ಏನಿದ್ದಾರೆ ಆ ಜೀವನ ಸ್ವರೂಪದಲ್ಲೇ ಒಂದು ಭೇದ ಸೇರ್ಕೊಂಡಿದೆ. ಅದು ಆ ಜೀವ ಜ್ಞಾನ ಬಂದ ಕೂಡಲೇ ಆ ಜೀವ ಬೇರೆ ದೇಹ ಬೇರೆ ಅಂತ ಗೊತ್ತಾಗ್ಬಿಡತ್ತೆ. ಏನಂದ್ರೆ ಹೆಸರು ಗೊತ್ತಿರಲ್ಲ, ಇದಕ್ ಜೀವ ಇದಕ್ ದೇಹ ಅಂತ ಕರೀತಾರೆ ಅಂತ ಗೊತ್ತಿರಲ್ಲ. ಅದು ಗೊತ್ತಾದ ಕೂಡಲೇ ಇನ್ನೂ ಸ್ಪಷ್ಟವಾಗಿ ಜೀವ ದೇಹ ಬೇರೆ ಬೇರೆ ಅಂತ ಅಷ್ಟು ಹೇಳ್ತೀವಿ. ವಾಸ್ತವಿಕವಾಗಿ ಬೇರೆ ಬೇರೆ ಅನ್ನೋ ಅಂಶ ನಮಗ್ ಸುಲಭವಾಗಿ ಗೊತ್ತಾಗತ್ತೆ. ಆಗ ಸಮಸ್ಯೆ ಏನು? ತದೀಯತ್ವಂ, ಇದು ಇವನಿಗೆ ಸಂಬಂಧಪಟ್ಟಿದ್ದು, ಇದು ಇವನಿಗೆ ಸಂಬಂಧಪಟ್ಟಿದ್ದು ಹೇಳಿಕ್ ಬರಲ್ಲ. ಯಾಕಂದ್ರೆ ಇವನೇ ಅವನು ಮೇಲೆ ಇವನಿಗೆ ಸಂಬಂಧ ಪಡೋದೇನು? ಈಗ ಮನೆ ನಂದೆ ಅಂತ ಆದ್ರೆ ನನಗ್ ಸಂಬಂಧಪಟ್ಟಿದ್ ಮನೆ, ನಾನೇ ಮನೆ ಆದ್ರೆ ನನಗ್ ಸಂಬಂಧ ಪಡೋದು ಹೇಗೆ? ನಾನೇ ಮನೆ ತಾನೆ. ಆ ಮನೇನೆ ನಾನು ಆಗ್ಲಿಕ್ಕೆ ಸಾಧ್ಯನಾ? ಜಡ ಯಾವತ್ತು ಜಡನೆ, ಚೇತನ ಯಾವತ್ತು ಚೇತನನೆ, ಎಂದಿಗೂ ಚೇತನ ಜಡ ಆಗಲ್ಲ, ಜಡ ಚೇತನ ಆಗಲ್ಲ. ಇದ್ರ ಮೇಲೆ ಒಂದು ಪ್ರಶ್ನೆ ಎಲ್ಲ ಮಾಡ್ಕೊಂಡಿದ್ದಾರೆ. ಜಡ ಚೇತನ, ಜಡದಿಂದ ಚೇತನ, ಚೇತನದಿಂದ ಜಡ, ಇದಕ್ಕೆಲ್ಲ ಗೋಮಯ ಎಲ್ಲ ಉದಾಹರಣೆ ಕೊಡ್ತಾರೆ. ನಮ್ಗೆಲ್ಲ ಗೋಮಯದ ಬಗ್ಗೆನೂ ಶಾಸ್ತ್ರದಲ್ಲಿ ಬರುತ್ತೆ. ಇದು ಸುಧಾದಲ್ಲೆಲ್ಲ, ಇಲ್ಲಿ ಬರೋದಿಲ್ಲ, ಪ್ರಕೃತಿ ಅಧಿಕರಣದಲ್ಲಿ ಬರುತ್ತೆ. ಗೋಮಯದ ಬಗ್ಗೆ ಬರ್ತಾ ಅದರ ಪ್ರಾಶಸ್ತ್ಯ ಹೇಳಿಕ್ ಹೋಗಲ್ಲ. ಗೋಮಯದ ಪಾವಿತ್ರ್ಯ, ಗೋಮಯ ಎಷ್ಟು ಪವಿತ್ರ, ಅದರ ಬಗ್ಗೆ ಎಲ್ಲ ಚರ್ಚೆ ಇಲ್ಲ. ಆದ್ರೆ ಗೋಮಯದಲ್ಲಿ ಚೇಳುಗಳೆಲ್ಲ ಏನಿದೆಯಲ್ಲ, ವೃಶ್ಚಿಕ ಚೇಳು, ಆ ಚೇಳು ಗೋಮಯದಿಂದ ಹುಟ್ಟತ್ತೆ ಅಂತ ಒಂದು ಮಾತಿದೆ. ಗೋಮಯಾತ್ ವೃಶ್ಚಿಕೋ ಜಾಯತೆ ಅಂತಿದೆ. ಚೇಳು ಹುಟ್ಟೋದು ಜಡವಾದ ಗೋಮಯದಿಂದ. ಗೋಮಯ ಜಡ, ಏನು ಚೇತನ ಅಲ್ಲ. ಅದರಿಂದ ಜಡವಾದ ಗೋಮಯದಿಂದ ಚೇಳುಗಳು ಹುಟ್ಟುತ್ತವೆ ಅಂತ ಒಂದು ಮಾತಿದೆ. ಈ ಮಾತಿಗೆ ಏನರ್ಥ? ಜಡದಿಂದ ಚೇತನ ಹೇಗೆ? ಅಷ್ಟೇ, ಈ ರೀತಿ ಅನೇಕ ಉದಾಹರಣೆಗಳನ್ನ ಕೊಡ್ತಾರೆ. ಅದು ಮತ್ತೆ ಇನ್ನೊಂದು ಸಂದರ್ಭ ಬಂದಾಗ ಅದನ್ನ ನೋಡೋಣ. ಅಂತೂ ಇಲ್ಲಿವರೆಗೆ ಏನಾಯ್ತು? ಕೊನೆಗೆ ಒಂದು ಧರ್ಮ ಒಂದು ಧರ್ಮಿ ಅಂತ ಆದಾಗ ಅದಕ್ಕೆ ಭೇದ ಒಪ್ಲೇಬಾರದು ಅಂತ. ಒಪ್ಪಿದ್ರೆ ಕಷ್ಟ. ಅಂದ್ರೆ ಹಾಲಿನ ಗುಣ ಯಾವುದು? ಬಿಳಿ ಬಣ್ಣ, ಬಿಳಿ ಬಣ್ಣನೇ ಬೇರೆ, ಹಾಲು ಈ ಪದಾರ್ಥವೇ ಬೇರೆ ಅಂತ ಒಪ್ಪಿದ್ರೆ ನಿಮಗೆ ದೋಷ ಬರುತ್ತೆ. ಯಾವುದು? ಕಲ್ಪನಾ ಗೌರವ. ಎಷ್ಟಂತ ಭೇದ ಹೇಳ್ತೀರಿ? ಭೇದ ವಂಶ. ಒಂದು ಸಲಿ ಭೇದವನ್ನು ನೀವು ಮಗನನ್ನಾಗಿ ಪಡೆದ್ರೆ ಆ ಭೇದದಿಂದ ಮತ್ತೊಬ್ಬ ಮಗ ಭೇದ, ಆ ಭೇದದಿಂದ ಇನ್ನೊಬ್ಬ ಮಗ, ಅವನು ಭೇದನೆ. ಎಲ್ಲ ಭೇದ 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 ಅಂತ ವಂಶಾವಳಿ ಬೆಳಿತಾ ಹೋಗುತ್ತೆ. ವ್ಯರ್ಥ. ಅದಕ್ಕೆ ಒಂದು ಮಿತಿನೇ ಎಲ್ಲ ಭೇದ ಬೆಳಿತಾ ಹೋಗುತ್ತೆ. ಕೊನೆಗೆ ಏನ್ ಹೇಳ್ದಂಗಾಯ್ತು? ಧರ್ಮ ಮತ್ತೆ ಧರ್ಮಿ, ಮಾವಿನ ಹಣ್ಣಿಗೂ ಮಾವಿನ ಹಣ್ಣಿನ ಬಣ್ಣಕ್ಕೂ ಯಾವ್ದನ್ನ ಹೇಳ್ದಾಗಾಯ್ತು? ಭೇದನ ಅಭೇದನ? ಅದು ಎಂಡೇ ಇಲ್ವಲ್ಲ, ನಿರ್ಣಯನೇ ಆಗೋದಿಲ್ಲ ಕೊನೆವರೆಗೂ. ಆದ್ರಿಂದ ನೀವೇನಂತ ಒಪ್ಬೇಕು? ಧರ್ಮಧರ್ಮಿಣೋಹೋ ಭೇದಂ ಅಂಗೀಕೃತ್ಯಾಪಿ ಅಂತತಃ ವಿಶೇಷ ಅಂಗೀಕಾರ್ಯ. ಕೊನೆಗೆ ನಾವು ಹೇಳೋ ತರ ಒಂದು ವಿಶೇಷ ಅಂತ ಒಪ್ಬೇಕು.
ಅದೇನ್ ಮಾಡುತ್ತೆ ಅಂದ್ರೆ ಒಂದೇ ವಸ್ತು ಆಗಿದ್ರು ಬೇರೆ ಬೇರೆ ತರ ವ್ಯವಹಾರ ಮಾಡಿಕೊಡುತ್ತೆ. ಇದೆಲ್ಲ ನಮಗೆ ಚೆನ್ನಾಗಿ ಗೊತ್ತಾಯ್ತು. ಯಾವತ್ತೂ ಈ ಉದಾಹರಣೆ ಮರೆಯೋ ಹಾಗಿಲ್ಲ. ವಿಶೇಷ ಅಂದ ಕೂಡಲೇ ಒಂದೇ ನೀರು, ಅದು ಸುಳಿಯೂ ಹೌದು, ಧಾರೆಯೂ ಹೌದು, ಜೋರಾಗಿ ಭೋರ್ಗರಿತಾ ಇರುವಂತ ಪ್ರವಾಹವೂ ಹೌದು. ಒಂದೇ ನೀರು ಪ್ರವಾಹದ ರೀತಿಯಲ್ಲಿ ಜೋರಾಗಿ ಬರ್ತಾ ಇರುತ್ತೆ, ಸುನಾಮಿಯ ರೀತಿಯಲ್ಲಿ. ಇನ್ನೊಂದು ಎಲ್ಲೋ ಮೇಲಿಂದ ಪ್ರಪಾತ, ಮೇಲಿಂದ ನೀರು ಬೀಳ್ತಾ ಇದೆ. ಎಲ್ಲ ನೀರುಗಳೇ ಅಷ್ಟೇ, ಆದ್ರೆ ಒಂದೊಂದಕ್ಕೆ ಒಂದೊಂದು ಹೆಸರು ಕೊಟ್ಟಿದ್ದೀವಿ. ಅದು ಸುತ್ತಲೂ ಅದು ಹಿಂಗಾದಾಗ ಸುಳಿ ಅಂತ ಕರಿತೀವಿ. ಅದೇ ಇನ್ನೊಂದು ಅಲೆಗಳು, ನೊರೆ, ಅದು ಬಿಳಿ ಬಣ್ಣದ ಏನ್ ಬರುತ್ತೆ ನೊರೆ ಅಂತ ಕರಿತೀವಿ. ಎಲ್ಲ ನೀರೇ, ನೀರಿಗಿಂತ ಬೇರೆ ಆದದ್ದೇನಿಲ್ಲ ಅಲ್ಲಿ. ಆದ್ರೆ ನೀರನ್ನೇ ಒಂದೊಂದು ಶಬ್ದದಿಂದ ಬೇರೆ ಬೇರೆ ತರ ಕರಿತೀವಿ ಅಷ್ಟೇ. ಎಲ್ಲ ನೀರೇ. ಅಲ್ಲೆಲ್ಲ ಹೇಗ್ ಕರಿತೀವಿ? ನೀರಿನ ಅಲೆ, ನೀರಿನ ಸುಳಿ, ನೀರಿನ ಪ್ರವಾಹ, ನೀರಿನ ಭೋರ್ಗರೆತ, ನೀರಿನ ಪ್ರಪಾತ, ಎಲ್ಲ ಹೀಗೆ ಬೇರೆ ಬೇರೆ ಶಬ್ದ ಕರೆಯೋ ಅಗತ್ಯ ಏನಿದೆ ಅಂದ್ರೆ ಅದು ನೀರಿನಲ್ಲಿ ಒಂದು ಧರ್ಮ ಇದೆ, ವಿಶೇಷ ಅಂತ. ಅದಿರೋದ್ರಿಂದ ನಾವು ಹಾಗೆ ಕರಿತೀವಿ ಅಂತ ಹೇಳ್ತೀವಿ. ಅಂತೂ ಏನೋ ಒಂದು ಧರ್ಮ ಇದೆ ಪ್ರತಿಯೊಂದು ವಸ್ತುಗಳಲ್ಲಿ. ಆ ಧರ್ಮ ಇರೋದ್ರಿಂದ ನಾವೆಲ್ಲ ಒಂದೇ ಆದ್ರೂ ಕೂಡ ಬೇರೆ ಬೇರೆ ಅಂತ ಹೇಳ್ತಾ ಇದೀವಿ. ಇಷ್ಟೆಲ್ಲ ಹೇಳಿದ್ಮೇಲೆ ಒಳ್ಳೆ ಪ್ರಶ್ನೆ ಮಾಡ್ತಾರೆ ಮುಂದಕ್ಕೆ, ಅದ್ ಮುಂದೆ ನೋಡೋಣ. ಸದ್ಯಕ್ಕೆ ಇಲ್ಲಿವರೆಗೆ ತಥೋವರಂ ಆದಿತ ಏವ ತದಂಗೀಕರಣಂ ಅನ್ಯಥಾ ಕಲ್ಪನಾ ಗೌರವ ಪ್ರಸಂಗ. ಅದನ್ನ ಮೊದಲೇ ನಾವು ಒಪ್ಪುವ ವಿಶೇಷ ನೀವು ಒಪ್ಪಿಕೊಂಡಿದ್ರೆ ನಿಮ್ಗೆ ಇವೆಲ್ಲ ದೋಷ ಬರ್ತಾ ಇರ್ಲಿಲ್ಲ. ಅದು ನಿಮಗೆ ಕಲ್ಪನಾ ಗೌರವ ದೋಷ ಬರುತ್ತೆ, ಯೋಚಿಸಿ ಅದು ನಮ್ಮ ಮತಕ್ಕೆ ಬಂದ್ಬಿಡಿ ಅಂತ ಇಷ್ಟ ಹೇಳ್ತಾರೆ. ಇಷ್ಟಾದ್ಮೇಲೆ ಒಳ್ಳೆ ಪ್ರಶ್ನೆ ಎತ್ಕೊಳ್ತಾರೆ. ಅಲ್ಲ, ನೀವ್ ಎಲ್ಲಿವರೆಗೂ ಹೇಳಿದ್ರಿ ಎರಡು ವಸ್ತು ಒಂದೇ ಆದ್ರೂ ಚಿಂತೆ ಇಲ್ಲ, ಅದು ಬೇರೆ ಬೇರೆ ಅಂತ ಹೇಳಿ ತುಂಬಾ ಸುಲಭ. ವಿಶೇಷ, ಪ್ರತಿಯೊಂದು ವಸ್ತುಗಳಲ್ಲಿ ವಿಶೇಷ ವಿಶೇಷ ಅಂತ ಒಪ್ತಾ ಹೋಗ್ಬಿಟ್ರೆ ವಸ್ತು ಒಂದೇ ಆಗಿದ್ರು ಬೇರೆ 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 ಅಂತ ಕರೀತಾ ಹೋಗ್ಬೋದು. ಹಾಗಾದ್ರೆ ಹಸು ನಿಲ್ಸಿದೀವಿ, ಕುದುರೆ ನಿಲ್ಸಿದೀವಿ. ಹಸು ಕುದುರೆ ವಾಸ್ತವಿಕವಾಗಿ ಎರಡು ಒಂದೇ, ಅದೆರಡು ಬೇರೆ ಬೇರೆ ಅಲ್ಲ. ಅದನ್ನ ಗವಾಶ್ವ ಅಂತ ಕರೀತಾರೆ. ಗೋ ಮತ್ತೆ ಅಶ್ವ, ಹಸು ಮತ್ತೆ ಕುದುರೆ ಎರಡು ಒಂದೇ. ಒಂದೇ ಆದ್ರೂ ಬೇರೆ ಬೇರೆ ಅಂತ ಯಾಕೆ ಕರಿತೀವಿ ಅಂದ್ರೆ ಅಲ್ಲಿ ವಿಶೇಷ ಅಂತ ಒಂದು ವಸ್ತು ಇದೆ. ಅಂದ್ರೆ ಜಗತ್ನಲ್ಲಿ ಎಲ್ಲ ಒಂದೇ. ನಾವು ಈಗ ನಾವು ಒಂದೇ, ನೀವು ಒಂದೇ, ಎಲ್ಲರೂ ಒಂದೇನೆ. ಒಂದೇ ಆದ್ಮೇಲೆ ಐಕ್ಯ. ಮತ್ ಯಾಕೆ ನಾವು ಬೇರೆ ಬೇರೆ ಯಾಕೆ ಕಾಣ್ತಾ ಇದೀವಿ? ಒಂದೇ ಯಾಕೆ ಕಾಣ್ಬೇಕಲ್ವಾ ಅಂದ್ರೆ ಅದು ಯಾಕೆ ಅಂದ್ರೆ ನಮ್ಮಲ್ಲಿ ವಿಶೇಷ ಇದೆ. ಅದೇನ್ ಮಾಡುತ್ತೆ, ನಾವು ನೀವು ಬೇರೆ ಬೇರೆ ಅಂತ ತೋರಿಸ್ಕೊಡ್ತಾ ಇದೆ. ವಾಸ್ತವಿಕ ನಾವೆಲ್ಲ ಒಂದೇ. ಆದ್ರಿಂದ ಇಡೀ ಜಗತ್ತಿನಲ್ಲಿರೋ ಜಡ, ಚೇತನ, ದೇವರು ಏನೇನಿದೆಯೋ ಎಲ್ಲ ಒಂದೇ, ಯಾವ್ದು ಬೇರೆ ಅಲ್ಲ. ಮತ್ ಬೇರೆ ಬೇರೆ ಅಂತೆಲ್ಲ ಕಾಣ್ತಾ ಇದೆಯಲ್ವಾ ಅಂದ್ರೆ ಅದು ನೀವೇ ಉಪಾಯ ಹೇಳ್ಕೊಟ್ರಲ್ಲ. ಪ್ರತಿಯೊಂದು ವಸ್ತುವಿನಲ್ಲಿ ವಿಶೇಷ ಇರುತ್ತಲ್ಲ, ಆ ವಿಶೇಷವನ್ನು ಒಪ್ಪಿದ್ರಿಂದ ಒಂದೇ ಆದ್ರೂ ಕೂಡ ಎರಡೆರಡು, ಮೂರು ಈ ತರ ಎಲ್ಲ ಅನಂತ ಜಗತ್ತಾಗಿ ಕಾಣ್ತಾ ಇದೆ ಅಂತ ಯಾಕೆ ಹೇಳ್ಬಾರ್ದು ಅಂತ ಇಷ್ಟು ನಮಗೆ ಪ್ರತಿಯಾಗಿ ಅವನು ಆಕ್ಷೇಪ ಮಾಡ್ತಾನೆ. ಆಗ ಏನು ಉತ್ತರ ಕೊನೆಗೆ? ಸಮಗ್ರ ಜಗತ್ತಿನಲ್ಲಿ ಭೇದ ಅಂತ ಒಂದು ವಸ್ತುನೇ ಇಲ್ಲ ಅಂತ ಆಯ್ತು. ಭೇದ ಅಂತ ಒಂದು ವಸ್ತುನೇ ಇಲ್ಲ, ಜಗತ್ನಲ್ಲಿ ಇರೋದು ಒಂದೇ, ಅಭೇದ ಮಾತ್ರ, ಐಕ್ಯ ಸಿದ್ಧಾಂತ ಮಾತ್ರ, ಒಂದೇ ಅನ್ನೋದೇ ಇರೋದು ಇಡೀ ಜಗತ್ನಲ್ಲಿ. ನಾವು ಬೇರೆ ಬೇರೆ ಅಂತ ಕರೆಯೋದು ಭೇದ ಇರೋದ್ರಿಂದಲ್ಲ, ಆಯಾಯ ವಸ್ತುಗಳಲ್ಲಿ ವಿಶೇಷ ಇರೋದ್ರಿಂದ. ಇದನ್ನ ನಾವು ಒಪ್ಕೊಳ್ತೀವಿ, ನಿಮ್ಮ ಸಿದ್ಧಾಂತಕ್ಕೆ ಬರ್ತೀವಿ, ಅದನ್ನ ನಾವು ಗೆದ್ವಿ ಅಂತ ಅವ್ರೇನಾದ್ರೂ ಹೇಳ್ತಾರೆ ಅಂತ ಆದ್ರೆ ಅದಕ್ಕೆ ಬಹಳ ಚೆನ್ನಾಗಿ ಉತ್ತರ ಕೊಡ್ತಾರೆ ಮಧ್ವಾಚಾರ್ಯರು. ಅದನ್ನ ಚೆನ್ನಾಗಿ ಜಯತೀರ್ಥರು ವಿವರಿಸಿದ್ದಾರೆ. ಆ ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ನಮಃ.